ಅದಕ್ಕೆ ವಿಕಾರ ಆಗ್ಲಿದ್ದಂಥ ವಸ್ತು ನೀನು ಅನ್ನೋದನ್ನು ನೆನಪು ಮಾಡ್ಕೊಂಡು ನಾವು ಎದ್ರ ನೆನಪು ಮಾಡ್ತೇವೆ ಕೆಟ್ಟು ಹೋಗುವಂಥ ವಸ್ತುಗಳ ನೆನಪು ಮಾಡ್ತೀವಿ. ಅಂದರೆ ಸಮಾಧಾನ ಶಾಂತಿ ಎಂದು ಸಿಗ್ಬೇಕು ಹೇಳಿ ನಾವು. ವಿಷಯ ವಸ್ತುಗಳು ಯಾವುವು ಇದಕ್ಕಿದ್ದಂಗೆ ಇರುವುದಿಲ್ಲ, ಅವು ವಿಕಾರ ಆಗಿ ನಾಶ ಆಗಿ ಹೋಗೋಣ. ಅದಕ್ಕೆ ಬಿಡೋದನ್ನು ತೊರೆ ವಿಷಯವನ್ನು ಕೆಡಲಾರ್ದಂಥ ವಸ್ತು ಯಾವುದೈತಿ ಅದ ನಿನ್ನ ಸ್ವರೂಪದ ಅದ್ರ ಕಡೆ ಲಕ್ಷ್ಯ ಕೊಡು. ಅದು ಸ್ವರೂಪವಾದದ್ದು. ಅದು ಏನು ವಿಕಾರ ಆಗುವಂಥ ವಸ್ತುಗಳ ನೆನಪು ಮಾಡಿದವ್ರು ಯಾರು ಆರಾಮದಾರ ಹೇಳಿ? ಅದ್ರ ನೆನಪು ಕೈ ಬಿಟ್ಟವ್ರು ಯಾರು ದುಃಖಿಗಳದಾರ? ಬಾಳೆ ನೆನಪು ಕೈ ಬಿಟ್ಟೆ ಅಂದ್ರೆ ಆರಾಮನೇ ಇರ್ತೀನಿ ಅಂತ ಯಾವಾಗಲೂ ರೆಡಿ ಇದ್ದದ್ದೈತೆ ಅದು ಆರಾಮ. ಈ ಬಾಳೆ ನೆನಪಿಗೆ ವಾಯ ಅಂದ್ರೆ ಸಮಾಧಾನ ಕೆಡಿಸ್ಬೇಕು ಅಂತ ಏನ್ ನಾವು ತಿಳ್ಕೊಂಡದ್ದು ಕೊಡೋದೇ ಇಲ್ಲ, ಅದು ಯಾರಿಗೇ ಕೊಟ್ಟಿಲ್ಲ. ಅದು ಬಾಳೆ ತನ್ನ ಹಂತೆಯಲ್ಲಿ ಏನೈತಿ ಅದನ್ನ ಕೊಡೋದು. ಶರೀರ ತೀರ್ಥಾರ್ಥಕ್ಕೆ ಏಟು ಬೇಕಷ್ಟು ನಮ್ಮ ಕೆಲಸ ಮಾಡ್ಕೋಬೇಕು ನೋಡ್ರಿ. ಏನ್ ಅಂಬಲಿ ಕಂಬಳಿ ರಾಸ್ತು ಮಿಕ್ಕದ್ದೆಲ್ಲ ಜಾಸ್ತು ಅಂತ ಯಾಕೆ ಹೇಳ್ಯಾರ? ಜಾಸ್ತಿ ಆದದ ಜೋಪಾನ ಮಾಡೋದ್ರಿಂದ ಇವೆಲ್ಲ ಕೋರ್ಟು ಕಚೇರಿ ಎಲ್ಲ ಅದ್ರಾಗ ಹೋಗ್ಬಿಡ್ತೈತಿ. ನಿಮ್ಗೆ ಅತಿ ಶ್ರೀಮಂತಿಕೆನೂ ಇದಕ್ಕೆ ವಿಘ್ನಕೈತಿ, ಅತಿ ಬಡತನನೂ ಇದಕ್ಕೆ ವಿಘ್ನಕೈತಿ ಅಂತ ಹೇಳ್ಯಾರ. ಅದು ಶ್ರೀಮಂತಿಕಿತ್ತ ಅಂದ್ರೆ ಅದ್ರದ್ದೆಲ್ಲ ವ್ಯವಸ್ಥೆ ಮಾಡೋರಾಗೆ ನೀನು ಪುರುಸೋತ್ತ ಸಿಗುಲ್ ಬಿಡ್ರಿ ನಮ್ಗೆ ಬೇಳೆನ ದೊಡ್ಡ ಬಾಳೆ ಇದೆ ಅಂತ ತಿಳ್ಕೊಂಡು. ಹೌದಿಲ್ಲ? ಅತಿ ಬಡತನ ಇದ್ರು ನಮ್ಗೆ ಬೆಳೆನ ಸಿಗುದಿಲ್ಲ. ಹೋಗಿ ಇದನ್ನ ಹೋಗಿ ಹೊರಗೆ ಹೋಗಬೇಕ. ಹೌದಿಲ್ಲ? ಎಲ್ಲಿ ಟೈಮ್ ಸಿಗುದಿಲ್ಲ ನಾವು ಪಾಪ. ಅದಕ್ಕೆ ಎರಡೂ ವಿಘ್ನಕ್ಕವ. ಅದರ ಮಧ್ಯಂತರದಲ್ಲಿ ಇದ್ದವ್ರಿಗೆ ಇದು ಕೆಲಸ. ಅತಿ ಶ್ರೀಮಂತಿಕೆನೂ ಇದಕ್ಕೆ ವರ್ಜ ಮಾಡಕ್ಕೆ ಹೋಗ್ಬಾರ್ದು, ಅತಿ ಸಂಗ್ರಹ ಮಾಡಕ್ಕೆ ಹೋಗ್ಬಾರ್ದು. ಏನು ಶರೀರ ಚರಿತಾರ್ಥಕ್ಕೆ ಏಟು ಬೇಕಟ್ಟು ಮಾಡ್ಕೊಂಡು ನಮ್ಮ ಕೆಲಸ ಮಾಡ್ಕೋಬೇಕು ನೋಡ್ರಿ. ಏನು ಬರೀ ವಿಷಯ ಸಂಗ್ರಹ ವೃತ್ತಿಯೊಳಗೆ ನಿನ್ನ ಜೀವನ ಅಲ್ಲ, ಆಯುಷ್ಯ ಎಲ್ಲ ಕಳೆದು ಅದು ಎದಕ್ಕೆ ಬಂತು? ಬೇಕಲ್ರಿ ಮುಂದಿನ ಅವ್ರಿಗೆ ಅವ್ರಿಗೆ ಎದಕ್ಕೆ ಬೇಕಾಗಿತ್ತು? ಮಕ್ಕಳು ಮರಿಗೆ ಸಂಗ್ರಹ ಮಾಡಿರಬಾರ್ದು. ಅವ್ ಕರ್ಮದ ಬುತ್ತಿ ಅವ್ರ ಹಿಂಬಲ್ಲಿ ಇರ್ತೈತಿ, ಕಟ್ಕೊಂಡು ಬಂದಿರ್ತಾರ ಅವ್ರು. ನೀ ತಿಳ್ಕೊಂಡಿದಿ ನಾವು ಮಾಡಿಡ್ಬೇಕಂತ. ಬನಿ ಒಟ್ಟಿ ಸಾಯುದಿಲ್ಲ ಅದು ಆಕಳ. ಯಾಕ್ರಿ? ಕರಕ್ಕ ಅದು ಚಿಂತೆ ಮಾಡ್ತೈತೇನ? ಅದು ನಾನು ಇದನ್ನು ಮಕ್ಕಳನ್ನ ಯಾರು ನೋಡಾರಂತ ಅದು ಬನಿ ಹೊಡ್ತೈತೇನ? ಇಲ್ಲ. ಹಂಗೆ ವಿಚಾರವಂತರು ಯಾವ್ದ್ರ ಬಗ್ಗೆನೂ ಚಿಂತೆ ಮಾಡಕ್ ಹೋಗೋದಿಲ್ಲ. ಕರತಲ ಭಿಕ್ಷಾ ತರುತಲ ವಾಸ ಅಂದ ಪಾತ್ರೆ ಸಹಿತ ಇರಬಾರ್ದು. ಅದು ಒಂದು ಉಪಾಧಿ ಎಲ್ಲಾರ ಕಳಿತಂದ ಅದೊಂದು ಚಿಂತೆ ನಿನಗೆ. ಹೌದಿಲ್ಲ? ಸಾಮಾನ್ಯ ಎಲ್ಲಿ ಹೋಗಬೇಕಪ್ಪ ನಮಗೂ ಅವು ಇರಬಾರ್ದು. ಕೈಯಲ್ಲಿ ಭಿಕ್ಷಾ, ಗಿಡದಡಿಯಲ್ಲಿ ವಾಸ. ನಾವು ಹೆಂಗೆ ಮೆಹರ್ಬಾನಿಕೆ ಮಾಡ್ತೇವೆ ಶರೀರಕ್ಕೆ ಹಂಗಂಗೆ ಇದನ್ನ ಕಾಟ್ ಹೆಚ್ಚಾಕೈತದ. ನಿಸರ್ಗಕ್ಕೆ ಅನುಸಾರವಾಗಿ ಇರಾಕತ್ರೆ ನೋಡಿ. ನೀವು ಅರಿವಿ ಹಾಕುಲೆ ಇರಾಕತ್ರೆ ನಿನಗೆ ಅರಿವಿ ಹಾಕುವ ಅವಶ್ಯಕತೆನೇ ಬರೋದಿಲ್ಲ. ದನಗಳೆಲ್ಲ ಅರಿವಿ ಹಾಕೋತಾವ. ಅವಕ್ಕರ ಚರ್ಮನ ಹಂಗೆ ಆಗಿಬಿಡ್ತೈತಿ, ನಿಸರ್ಗಕ್ಕೆ ಹೊಂದ್ಕೊಂಡು ಬಿಡ್ತೈತೆ. ಅವ್ರತಾಗಿಂದ ಮಂಗ್ಯ ಮಸುವ ಏನು ಹೊತ್ಕೋತಾವ್ರಿ ಅವು? ಅರಿವಿ ಹಾಕೋತಾವ ನಾವು. ಹಂಗೈತಿ ನೋಡು, ಅವಕ್ಕರ ಚರ್ಮನ ಹಂಗೆ ಆಗ್ಬಿಟ್ಟಿರ್ತೈತಿ. ಏನು ಸ್ವರೂಪದ ಅಭ್ಯಾಸ ಮಾಡವ ಯಾವ ಆಸ್ತಿನೂ ಯಾವ ಸಂಗ್ರಹನೂ ಇರಬಾರ್ದು. ಅಪರಿಗ್ರಹ ವೃತ್ತಿ ಇರಬೇಕು. ಇದ್ದದ್ದನ್ನೆಲ್ಲ ಕೊಟ್ಟು ಬಿಡ್ಬೇಕು. ಏನು ಎಚ್ಚರಿಕೆ ಒಳಗೆ ಅಲ್ಲಿ ದೇವ್ರೈತಿ ಇಲ್ಲಿ ದೇವ್ರೈತಿ ಅಂತ ಓಡಾಡ್ತೀನಿ. ನಿದ್ದೆ ಹತ್ತಿದಾಗ ಎಲ್ಲಿ ಐತಿ ನಿನ್ನ ದೇವ್ರು? ನೀನು ನಿದ್ದೆ ಒಳಗೆ ಇರ್ತಿಲ್ಲ. ಹಾಗೆ ನಿನ್ನ ದೇವ್ರು ಐತೆನ ಇಲ್ಲಿ? ನೀ ಹೆಂಗದಿ ಹಂಗದಾವ ನಾವು? ಇಲ್ಲ. ಒಂದು ಅವಸ್ಥೆ ಒಳಗೆ ತೂರು ಎಡಗುದು ಅದಕ್ಕೆ ದೇವ್ರು ಅಂತ ಹೆಂಗಂತೀವ ನೀನು? ಇದ್ರೆ ಯಾವಾಗಲೂ ಇರ್ಬೇಕದು. ನೀ ಹೆಂಗ ಎಲ್ಲ ಅವಸ್ಥೆ ಒಳಗದಿ ಹಂಗೆ ಎಲ್ಲ ಅವಸ್ಥೆ ಒಳಗೆ ಇರ್ಬೇಕದು.
ಅದು ಒಂದು ಅವಸ್ಥೆ ಒಳಗೆ ಇದ್ದದ್ದನ್ನು ಹಿಡ್ಕೊಂಡು ಕುಂತ್ರಿ ಹಂಗೆ. ಅದು ಎಚ್ಚರಿಕೆ ಒಳಗೆ ಒಂದು ಗುಂಪಿನ ನೀನು, ಅದು ಮಂದಿ ಹೇಳಿಕೆ ಕೇಳಿಕೆ ಮೇಲೆ ಐತೆ ಅಂತ ಹಂಗೆ ಅವ್ರು ಅಂದಾಜ ಹೌದಿಲ್ಲ. ನೋಡಿ ಏನು ಅದನ್ನು ಇದ್ದದ್ದು ಭೇಟಿಯಾಗ್ಯಾವ ನಿನಗೆ ಯಾರು ದೇವರು ದಿಂಡು ಮಾತಾಡಿಸ್ಯಾವ ನಿನಗೆ. ಇದ್ರೆ ನೀವು ಹೆಂಗೆ ಇರ್ತೀರಿ ಹಂಗೆ ನಿಮ್ಮ ಕೂಡ ಇರ್ಬೇಕಾಗಿತ್ತು. ಅದು ಹಂಗಿರುವುದಿಲ್ಲ. ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಇದ್ರ ಲಾಭ ಮಾಡ್ಕೋಬೇಕು. ನಿನ್ನ ನಿಜವನ್ನ ತಿಳ್ಕೊಂಡಾಗ ಇದ್ರ ಲಾಭ ಮಾಡ್ಕೊಂಡಾಗ ನೀವು ತಿಳ್ಕೊಳ್ಳಿಲ್ಲ ಅಂದ್ರೆ ದೊಡ್ಡ ಹಾನಿನ ನಿನಗೆ ಅದು. ಇದರಂಥ ಸಂಕಟದ ಜನ್ಮನ ಯಾವುದೂ ಅಲ್ಲ. ಮನಿ ಅಂದ್ರೆ ಏನ್ರಿ ಅದು ಸುಜ್ಜಿ ಮನಿನ ಅದು, ಅದ್ರ ಕಡೆ ಲಕ್ಷ್ಯ ಇಲ್ಲ ಅಂತ ಆರಾಮ್ ಕುಂತೀರಿ. ಈಗ ಅದ್ರ ನೆನಪು ಬಂತಂದ್ರೆ ಸೂಜಿ ಮನಿ ಅದು ಚುಚ್ಚುದು ಹಂಗ ಒಂದ ಸಮನ ಚುಚ್ಚುದನ ಅದು ಸೂಜಿ ಮನಿ. ಏನ್ ಎಲ್ಲ ಅವಸ್ಥೆಗಳು ಮನಸ್ಸಿಗೆ ಸಂಬಂಧಪಟ್ಟವು, ಆತ್ಮನಿಗೆ ಸಂಬಂಧ ಇಲ್ಲ ಅಲ್ಲವು. ನಿನಗೆ ಯಾವ ಅವಸ್ಥೆಗಳು ಹತ್ತಿಲ್ಲ. ಎಚ್ಚರಿಕೆಯ ಅವಸ್ಥೆನೂ ನಿನಗಿಲ್ಲ, ಕನಸಿನ ಅವಸ್ಥೆನೂ ಇಲ್ಲ, ನಿದ್ರೆ ಅವಸ್ಥೆನೂ ಇಲ್ಲ ಅಂತ. ಎಲ್ಲವನ್ನು ಮೀರಿದ್ದದ್ದು ಅದು ನಿನ್ನ ನಿಜ ಸ್ವರೂಪ. ಎಲ್ಲ ಮನಸ್ಸಿನ ಅವಸ್ಥೆಗಳು, ಮನಸ್ಸಿಗೆ ನಾವು ನಿದ್ರಿ ಎಲ್ಲ ಎಚ್ಚರ ಕನಸು ನಿದ್ರೆ, ಆತ್ಮನಿಗೆ ಸಂಬಂಧ ಇಲ್ಲ. ಮೂರು ಅವಸ್ಥೆಗಳ ಸಂಬಂಧ ತಪ್ಪಿಸ್ಕೊಂಡಾಗ ನಿನಗೆ ಸಮಾಧಾನ ಶಾಂತಿ ನೋಡಿ. ಎಚ್ಚರಿಕೆ ಸಂಬಂಧ ಇದ್ದುಕೊಂಡ್ರೆ ಸಮಾಧಾನ ಇರ್ತೈತೆ ನಿನಗೆ. ಎಚ್ಚರಿಕೆ ಒಳಗೆ ಶಾಂತಪ್ಪ ಶಾಂತವ್ವ, ನಿದ್ದೆ ಹತ್ತಿದಾಗ ಎಚ್ಚರಿಕೆ ಸಂಬಂಧ ತಪ್ಪಿಸಿದಾಗ ಶಾಂತಪ್ಪ ಶಾಂತವ್ವ ನಾವು. ಎಚ್ಚರಿಕೆ ಒಳಗೆ ಎಲ್ಲಿ ಶಾಂತಪ್ಪ ಎಲ್ಲ ಅಡಿಗಿದಾಗ ನಿನಗೆ ಶಾಂತಿ. ನಿದ್ದೆ ಹತ್ತಿದಾಗ ಇರುವುದೆಲ್ಲ ಹೆಸರಿಗೆ ಶಾಂತಪ್ಪ, ಇರುವುದೆಲ್ಲ ಅಶಾಂತಪ್ಪ. ನಿದ್ದೆ ಹತ್ತಿದಾಗ ನೀನು ಶಾಂತಪ್ಪೋದಿಲ್ಲ. ನಾಮರೂಪಗಳನ್ನು ತೆಗೆದುಹಾಕು. ಯಾವಾಗಲೂ ಇದ್ದು ವಸ್ತುವಿನ ಕಡೆ ಲಕ್ಷ ಕೊಡು. ನಾಮರೂಪಗಳು ತೋರ್ಯಾವು, ಮಧ್ಯಂತರದಲ್ಲಿ ನಿನ್ನ ಕಲ್ಪನಾದಾಗ ತೋರ್ಯಾವು ಮತ್ತೆ ಅಡಗ್ತಾವು. ಯಾವಾಗಲೂ ಇದ್ದದ್ದು ಯಾವುದೈತಿ? ಅಸ್ಥಿ ಭಾತಿ ಪ್ರಿಯ. ಯಾವಾಗಲೂ ಇದ್ದದ್ದು ಅಸ್ಥಿ ಭಾತಿ ಅಂದ್ರೆ ಎಲ್ಲವನ್ನು ಅರಿತಕ್ಕಂಥದ್ದು ಮತ್ತು ಸುಖರೂಪವಾದಂತಹದ್ದು. ಅದ ನಿನ್ನ ಸ್ವರೂಪ. ಅದನ್ನು ಅನುಸಂಧಾನ ಮಾಡು. ನೀ ಎಲ್ಲ ಕಾಲದೊಳಗೂ ಎಲ್ಲ ಅವಸ್ಥೆಯೊಳಗೂ ಇರಾವ್ ನೀನು. ಯಾವ ಅವಸ್ಥಾದ ವಿಕಾರನೂ ನಿನಗೆ ಹತ್ತಿಲ್ಲ. ಅವಸ್ಥೆಗಳು ಬಂದು ಹೋಕ್ಕವ. ಇಷ್ಟೇ ಅವಸ್ಥೆಗಳು ಬಂದು ಹೋದ್ರು ಯಾವ ಅವಸ್ಥಾದ ವಿಕಾರನೂ ನಿನಗೆ ಹತ್ತಿಲ್ಲ. ನಿದ್ದೆ ಮಬ್ಬು ಹತ್ತಿಲ್ಲ, ಕನಸಿನ ವಿಕಾರ ಇಲ್ಲ, ಎಚ್ಚರಿಕೆ ವಿಕಾರ ನಿನಗೆ ಹತ್ತಿಲ್ಲ. ಯಾವುದಾದ್ರೂ ಅವಸ್ಥಾ ನಿನಗೆ ಹತ್ತಿ ಬಿಟ್ಟಿದ್ರೆ ಉಳ್ಕಿದ ಅವಸ್ಥೆಗಳು ತೋರತಿದ್ದಿಲ್ಲ ನಿನಗೆ. ಸಿನಿಮಾದ ಪರದೆ ಮೇಲೆ ಚಿತ್ರಗಳು ಹೆಂಗೆ ತೋರಿ ಎಡಗ್ತಾವ ಹಂಗಲ್ಲಿ ನಿನ್ನಲ್ಲಿ ಹಂಗೆ ಮೂರು ಅವಸ್ಥೆಗಳು ತೋರಿ ಎಡಗ್ತಾವ ನೋಡ್ರಿ. ಏನ್ ತೋರಿ ಎಡಗು ಅವಸ್ಥಾ ಸಂಬಂಧ ಇಷ್ಟೇ ಯಾಕೆ ಚಿಂತೆ ಮಾಡ್ತೀವಿ? ಮನಸ್ಸು ತಾನ ಕಲ್ಪಿಸ್ಕೊಂಡು ತಾನ ದುಃಖ ಪಡ್ತದೆ. ತನ್ನ ಮನಸ್ಸಿನ ಕಲ್ಪನಾ ತಾನು ಹಿಂಬಲೆ ಇರ್ತದೆ. ಏನ್ ಮನಸ್ಸು ಅಡಗಿದಾಗ ಎಲ್ಲ ಅಡಿಗೆ ಹೋಗ್ತಾವ. ಸ್ವರೂಪಾನುಸಂಧಾನದ ಅಭ್ಯಾಸದಾಗ ತೊಡಗಿದಂದ್ರೆ ಧನು ಅಂತ ಗೊತ್ತಾಗೋದು. ಯಾವಾಗಲೂ ನಿನಗ ಧನುವಿನ ಇದ ಬರೋದಿಲ್ಲ ನಿನಗೆ. ಒಂದು ಸಲ ಆ ಸಂಧ್ಯಾ ಸೂತ್ರ ಹತ್ತಿ ಅದನ್ನ ಅನುಭವಕ್ಕೆ ತಗೊಂಡೆ ಅಂದ್ರೆ ಇತ್ತಾಗ ಎಚ್ಚರಿಕೆಗೆ ಬರಾಕ ಮನಸ್ಸು ಒಪ್ಪೋದಿಲ್ಲ. ಅಲ್ಲಿ ಅಂತ ನಾವು ಅಂತಃಕರಣ ಸ್ವಚ್ಛ ಮಾಡ್ಕೊ ಮೊದಲು. ಅಂತಃಕರಣ ಸ್ವಚ್ಛ ಆಗ್ಬೇಕಾರ ಆತ್ಮಾನಾತ್ಮ ವಿಚಾರ, ಹಿತಾಹಿತ ವಿಚಾರ ಇದು ನಡಿಬೇಕು ಒಳಗ ಆಂತರಿಕವಾಗಿ. ಮನಸ್ಸು, ಬುದ್ಧಿ, ಚಿತ್ತು, ಅಹಂಕಾರ ಇವು ನಾಲ್ಕು ಒಂದೇ. ಇವು ಕೆಲಸ ಮಾಡುವಾಗ ಬೇರೆ ಬೇರೆ ಅಂತ ಅನಿಸ್ಕೋತಾವ. ಶುದ್ಧವಾದ ಅಹಂಕಾರಕ್ಕೆ ಅಹಂಕಾರ ಅನ್ನಕ್ ಬರೋದಿಲ್ಲ. ಮಲಿನವಾದ ಅಹಂಕಾರಕ್ಕೆ ಅಹಂಕಾರ ಅಂತಾರೆ. ಶುದ್ಧವಾದದ್ದಕ್ಕೆ ಮಾಯಾತನು ಅಂತಾರೆ. ತೂರ್ಯಾವಸ್ಥೆಯಲ್ಲಿ ಇರ್ತದೆ.
ಏನ್ ಶುದ್ಧವಾದಂತಹ ಅಹಂಕಾರ ಮಾಯಾತನು ಪ್ರತ್ಯೇಗಾತ್ಮ ಬುದ್ಧಿ ಕೃತ್ಯ ಅದು ಶುದ್ಧ, ಅಲ್ಲಿ ಸೂಕ್ಷ್ಮ ಪರಿಶುದ್ಧವಾದಂತಹ ಅಹಂಕಾರ ಇರ್ತದೆ. ನಾನು ಬ್ರಹ್ಮನಿದ್ದೇನೆ ಅನ್ನುವಂಥ ತಿಳುವಳಿಕೆ ಎದಕ್ಕೆ ಆಕೈತಿ ಅಂದ್ರೆ ಪರಿಶುದ್ಧವಾದ ಅಂತಃಕರಣಕ್ಕೆ ಆಕೈತಿ. ಅದು ಪರಿಶುದ್ಧವಾದ ಅಹಂಕಾರಕ್ಕೆ ಆಕೈತಿ. ನಮಗೇನ ಆಕೈತಿ ಅನುಭವ, ನಾನು ಬ್ರಹ್ಮ ಸ್ವರೂಪನೇ. ಆನಂದಕ್ಕೆ ಆನಂದದ ಅನುಭವ ಇಲ್ಲ, ಪರಿಶುದ್ಧವಾದಂಥ ಅಹಂಕಾರಕ್ಕೆ ಆಕೈತಿ. ಏನ್ ಮೌನನ ತನ್ನ ವಿಚಾರವನ್ನು ತಿಳಿಸುವಂಥ ಭಾಷೆ ಮೌನ ವ್ಯಾಖ್ಯಾನ ಅಂತ. ಮನಸ್ಸು ಮೌನ ಆದಾಗ ಎಲ್ಲರಿಗೂ ಅದು ಅನುಭವ ಬರ್ತದೆ ನೋಡ್ರಿ. ಉತ್ತಮಾಧಿಕಾರಿ ಇದ್ರೆ ಮಾತ್ರ ಇದು ಹೊಳಿತೈತಿ ನನಗೆ. ಏನ್ ಮೌನ ಪ್ರವಾಹವೆಂಬ ಭಾಷೆಗೆ ಶಬ್ದವು ಅಥವಾ ಮಾತು ಅಡ್ಡಿಯನ್ನುಂಟು ಮಾಡ್ತದೆ. ಅದಕ್ಕೆ ನಿಶಬ್ದಂ ಅಂತ. ಶಬ್ದ ಇಲ್ಲ ಅಲ್ಲಿ, ಶಬ್ದ ಪ್ರಯೋಗನೇ ಇಲ್ಲ ಅಂತ. ಓಂ ಅನ್ನು ಸುಧಾ ಇಲ್ಲ ಅಂತ, ಯಾವ ಶಬ್ದನೂ ಇಲ್ಲ ಅಂತ. ಖಂಡಗಟ್ಲೆ ಮಾತಾಡಿದ್ರೆ ಏನಾಗ್ತದೆ? ಸ್ವಲ್ಪ ಮೌನದಿಂದ ತಿಳ್ಕೊಳಿಕ್ ಬರ್ತೈತಿ. ಬಹಳಷ್ಟು ಶಬ್ದ ಮಾತಾಡೋದು ಬಿಟ್ಟು ಬಿಡ್ರಿ ಅಂತ ಹೇಳ್ಯಾರ, ವಾಣಿಗ್ದನೂ ಆಕೈತಿ. ಅದಕ್ಕೆ ದಕ್ಷಿಣಾಮೂರ್ತಿ ತನ್ನ ವೃದ್ಧ ಶಿಷ್ಯರಿಗೆ ಮೌನ ವ್ಯಾಖ್ಯಾನ ಬೋಧ ಮಾಡಿದ. ಶಬ್ದಗಳ ಮಾತಾಡ್ಲಿಲ್ಲ ಅವರು. ಬೇನ್ ಸೊನ್ನಿ ಮ್ಯಾಗ ತಿಳಿಸ್ಕೊಟ್ರು ಅವ್ರಿಗೆ. ಜ್ಞಾನ ಮುದ್ರೆ ತೋರಿಸಿದ್ರು ಅವರು. ಎಚ್ಚರ, ಕನಸು, ನಿದ್ರಿ ಮೂರು ಅವಸ್ಥೆಗಳನ್ನು ಮೀರಿ ಪರಿಪೂರ್ಣವಾದದ್ದು ಯಾವುದೈತಿ ಸೊನ್ನಿ ಮ್ಯಾಗ ತಿಳ್ಕೊಂಡು. ಉತ್ತಮಾಧಿಕಾರಿಗಳಿದ್ರು ಅವ್ರಿಗೆ ಬೋಧೆ, ಉತ್ತಮಾಧಿಕಾರಿ ಬೋಧ. ಏನ್ ಸೊನ್ನಿ ಮ್ಯಾಗ ತಿಳಿಸಿದ ಮೌನ ವ್ಯಾಖ್ಯಾನ ಬೋಧ. ಏನ್ ದಕ್ಷಿಣಾಮೂರ್ತಿ ವೃದ್ಧ ಶಿಷ್ಯರಿಗೆ ಬೋಧ ಮಾಡಿದ, ಮಾರ್ಗದರ್ಶನ ಮಾಡಿದ. ಏನ್ ಅದಕ್ಕೆ ಖಂಡಗಟ್ಲೆ ಖಾರ ರೊಟ್ಟಿ ತಿಂದ ಹೊಟ್ಟೆ ತುಂಬಿಸ್ಕೊಳ್ಳೋದು ಎದಕ್ಕೆ ಬೇಕಾಗೈತಿ? ಹೊಟ್ಟೆ ಉರ್ಸ್ಕೋದು ಎದಕ್ಕೆ ಬೇಕಾಗೈತಿ? ಖಾರ ರೊಟ್ಟಿ ತಿಂದ ಸ್ವಲ್ಪ ಮೌನದಿಂದ ತಿಳ್ಕೊಳಿಕ್ ಬರ್ತೈತಲ್ಲ. ಸುಖ ಹೊಂದಿಕ್ಕೆ ಯಾವ ಶಬ್ದ ಪ್ರಯೋಗನೇ ಇಲ್ಲ ನೋಡ್ರಿ. ನೀ ಎಷ್ಟು ದಿನ ಹೇಳಿರೇ ತೀದಿತ್ತು, ಹೇಳ್ಯಾರ ಹೇಳ್ರಿ ನಮ್ಗೆ, ಅದನ್ನಾರು ಹೇಳ್ರಿ. ಹಂಗ ಹೇಳಿ ಹೇಳಿ ಅಂದ್ರೆ ನಮ್ದು ನಾರಿಗೆ ಸೌಂಡ್ ಹೋಗ್ತಿ. ಪಡಿ ಹೇಳ್ತಾರೆ ಸಹಿಪ ನಿಮ್ಗೆ ಹೇಳಂದ್ರೆ. ತಾನೇ ತನ್ನೊಳು ತನ್ನ ನಿಜವನ್ನು ನೋಡಲು ಪರಮಾನಂದ ಚಿತ ಕಂಡರಿ ರೂಪನಿಹನು ಅಂತ. ನಿನ್ನೊಳಗಿದ್ದದ್ದೇ ನೀನು ನೋಡ್ಕೊಳ್ಳೋದು ಕಠಿಣ ಆಗೈತೆ ಅಲ್ಲ. ಯಾರ್ಯಾರ ಎಣ್ಣೆವಾಗಿದ್ದಲ್ಲಿ ಇನ್ನೊಬ್ಬರು ನೋಡ್ಬೇಕಾಗಿಲ್ಲ, ನಿನ್ನಲ್ಲಿ ಇದ್ದದ್ದನ್ನು ನೀನು ನೋಡ್ಕೊಳಕ್ ಆಗ್ಬೋದು. ನಿದ್ರೆ ಮಾಡ್ಲಿಕ್ಕೆ ಯಾರ ಕಲಿಸಿದ್ರ? ಯಾವ ಜಗದ್ಗುರುವರು ಕಲಿಸಿದ್ರ ನಿಮ್ಗೆ? ಯಾವ ಭಾಷಾ, ಯಾವ ಕಾಲ, ಯಾವ ಮಂತ್ರ, ಎಲ್ಲಿ ಕುಂತು ಕಲಿಸಿದ ಅವನು ನಿನಗಂದ್ರೆ? ನೀ ಎಲ್ಲಿ ಕುಂತು ಕಲ್ತಿ ಅಂತ ಕೇಳಿದ್ರೆ ಯಾರೂ ಇಲ್ಲ. ನಿದ್ರೆ ಮಾಡ್ಲಿಕ್ಕೆ ಯಾರು ಕಲಿಸಿದ್ರು? ಯಾರು ಕಲಿಸಿಲ್ಲ. ಇದನ್ನ ಯಾರು ಕಲಿಸಿದ್ರು ಅನ್ನೋದನ್ನ ಎಷ್ಟು ಬೇಕಷ್ಟು ಅವಿಷ್ಯ ತಗೊಂಡು ಹೇಳ್ರಿ ನೀವು ಬೇಕಾದ್ರೆ. ಹುಡುಕ್ಯಾಡ್ಕೊಂಬಂದು ನಿದ್ರೆ ಮಾಡಕ್ಕೆ ಯಾರು ಕಲಿಸಿದ್ರು ನಿಮಗೆ ಮೊದಲಿಗೆ ಅಂತ. ಏನ್ ಸದೇವ ಸೌಮ್ಯ ಇದಮಗ್ರ ಅಸೀತ್ ನ ಸದಾಸೀತ್. ಮೊದಲಿಗೆ ಆನಂದ ಒಂದ ಇತ್ತು, ಅನ್ಯ ಭಾವನೆ ಏನೂ ಇದ್ದಿದ್ದಿಲ್ಲ. ಮೌನನ ಅದ. ಅದನ್ನ ಯಾರೂ ಕಲಿಸಬೇಕಾಗಿಲ್ಲ. ಮತ್ತೆ ಗೊತ್ತಿದ್ದದ್ದೈತಿ ಎಲ್ಲರಿಗೂ. ಸುಮ್ಮನೆ ಇರೋದು ಯಾರಿಗೆ ಗೊತ್ತಿಲ್ಲ ಹೇಳ್ರಿ? ಗೊತ್ತಿರ್ಲಿಲ್ಲ ಅಂದ್ರೆ ಅದನ್ನ ನಾವು ಬಿಡತಿದ್ದಿಲ್ಲ. ಸುಮ್ಮನೆ ಇರಂದ್ರೆ ಸುಮ್ಮನೆ ಗೊತ್ತೈತಿ. ಸುಮ್ಮನೆ ಇರೋದು ಎಲ್ಲರಿಗೂ ಮೊದಲಿಗೆ ಗೊತ್ತಾದದ್ದು ಅದು, ಸುಮ್ಮನೆ ಇರೋಕೆ. ಹುಡುಗರಿಗೆ ಸುಮ್ಮನೆ ಇರಂದ್ರೆ ಸುಮ್ಮನೆ ಹಾಕವು. ಹುಡುಗರು ಹೊಳಗೆ ಕೇಳುದಿಲ್ಲ, ಯಪ್ಪ ಸುಮ್ಮನೆ ಇರುದಂದ್ರೆ ಏನು ಅಂತ ಕೇಳ್ತಾವನ? ಯಾರನ್ನ ಕೇಳೋದಿಲ್ಲ.
ತುರ್ಯಾವಸ್ಥೆಯನ್ನು ಪಡೆದಾಗ ಸಮಾಧಿ ಸಾಧ್ಯತೆ ಹೊರತಾಗಿ ಬಾಕಿ ಅವಸ್ಥೆಯದೊಳಗೆ ಇದು ಸಾಧ್ಯನೇ ಇಲ್ಲ. ಸಂಸ್ಕಾರಗಳ ನಾಶ ಆಗೋ ತನಕ ಇದು ಮನುಷ್ಯನ ಹೋರಾಟ ನಡೀತಾನೆ ನೋಡ್ರಿ. ಸಂಸ್ಕಾರಗಳ ನಾಶ ಆದ್ರೆ ಚಿರಶಾಂತಿ ನಿನಗೆ. ದೇವ್ರಿಗೆ ಹೊಕ್ಕೇವ್ ಅಂತೀರಿ, ದೇವ್ರಿಗೆ ಹೋಗವ್ರು ಯಾರು? ಎಲ್ಲಿ ಅದಾನಂತ ಹೊಕ್ಕಿರಿ? ಬೈಲಿಗೆ ಹೋಗ್ರಿ ಅಂದ್ರೆ ವಾಲ್ರಂತ. ಬೈಲಿಗೆ ಬೈಲದ ನಿರ್ಬೈಲು. ಆನಂದಕ್ಕೆ ಹೊಕ್ಕಿರೋ ಆನಂದ ಅಂತ ಎದಕ್ಕಾರ ಹೊಕ್ಕಿರು ನೀವು? ದೇವ್ರಾನ ಇಟ್ಟಿರೋ ದೇವ್ರಂತ ಏನಾರ ಇಟ್ಟಿರೋ? ಗೊಂಬಿ ನೋಡ್ಕೊಂತ ಕುಂತಿ ದೇವ್ರ ನೋಡಿದೀನಿ. ದೇವ್ರಂದ್ರೆ ಗೊಂಬೆ ಅಂತ ಎಲ್ಲಿ ನೋಡಿದೆ ನೀವು? ಇಂಥದ ಆಕಾರ ಐತಿ ದೇವ್ರಂದ್ರೆ ಅನ್ನೋದನ್ನ ಎಲ್ಲಿ ಕಂಡ್ರಿ ಅಂತ? ಹೊರಮುಖ ವೃತ್ತಿನ ಆಗೈತೆ ನಮ್ದೆಲ್ಲ. ಹೊರಕಡೆಗೆ ಪುರುಷೊತ್ತಿಲ್ಲ, ಹೊರಕಡೆಗೆ ಎತ್ತೈತಂತ. ಸ್ವಲ್ಪ ಪುರುಷೊತ್ ಸಿಕ್ಕರೆ ಅದಕ್ಕೆ ತೋರ್ಷಣ ಸ್ಥಿತಿ ಅಂತಾರೆ. ಒಡಕ ಚರಿಗೆ ಹರಕ ಮಚ್ಚಿ ತೆರಪಿಲ್ಲ, ಹೊರಕಡೆಗೆ ಹೋಗ್ಕಣಂತ. ತೆರಪಿಲ್ಲ ಹೌದಿಲ್ಲ, ಹೊರಗಡೆಗೆ ಹೋಗ್ಯಾನ. ಒಗಟಾನು ಹೇಳತ್ತಿದ್ರ ಅಂತ ಅಜ್ಜ ಅವರು ಒಂದಷ್ಟು ಅವನ್ನ ಹೇಳಿದ್ರು. ಹೇಳೋ ಹೊತ್ನ್ಯಾಗ ಅವನು ಕಟಕ ರೊಟ್ಟಿ ಕಡ್ಲಿ ಚಟ್ನಿ ಹಿಟ್ಟಿ ಪಲ್ಯ ತಿಂದು ಹಿತ್ತಲು ತುಂಬ ಹೇತಾಡ್ತಾಳಂತೇಳಿ ಒಂದೊಂದು ಸಂದರ್ಭದೊಳಗೆ ಅವನ್ನ ವ್ಯಕ್ತಪಡಿಸ್ತಿದ್ರು ಅವನ್ನೆಲ್ಲ. ಹಂಗೆ ಹರಕ ಚರ್ಗಿ ಹರಕ ಮಚ್ಚಿ ಒಡಕ ಚರ್ಗಿ ತೆರಪಿಲ್ಲ, ಹೊರಗಡೆಗೆ ಹೋಗ್ತಾನ. ಹೊರಮುಖ ಆಗೈತಿಲ್ಲ ನಮ್ದೆಲ್ಲ. ಅದ್ರಾಗ ಇಂದ್ರಿಯಗಳ ಸುಖ, ಅದ್ರಾಗ ಸುಖ. ಎಷ್ಟು ಶರೀರ ಮತ್ತು ಧಾರಣ ಮಾಡೋದು ಮತ್ತು ಅದರಾಗ ಮಾಡೋದಿಲ್ಲ. ಏನಾಗೈತೆ ನೋಡ್ಕೋ, ಶರೀರ ಎಲ್ಲ ಇದಾಗಿ ಇದನ್ನ ಗುದ್ದಿ ಇದನ್ನ ಎಳೆದಾಡ್ಕೊಂಡ್ ಬರೀ ಅದ್ರ ಬೆನ್ನ ಹತ್ತಿ ಮತ್ತು ಏನ್ ಲಾಭ ಮಾಡ್ಕೊಂಡು ಹೇಳಿ? ಎಷ್ಟು ಶರೀರ ಧಾರಣ ಮಾಡಿದ್ರು ಉಪಯೋಗ ಆಗಲಿಲ್ಲ. ನಿನ್ನೊಳಗಿದ್ದದನ್ನು ತಿಳ್ಕೊಂಡು ಲಾಭ ಮಾಡ್ಕೊಳ್ಳಿಲ್ಲ. ಮತ್ತು ಹೊರಗ ಹೊಂಟಿಲ್ಲ, ಹಾಳು ಮಾಡ್ಕೊಂಡಿಲ್ಲ ಶರೀರ. ಎಷ್ಟು ಶರೀರ ಹಾಳು ಮಾಡ್ಕೊಂಡು ಹೊರಗೆ ಹುಡ್ಕಾಕ್ ಹೋಗಿ. ಮನಸ್ಸು ಸ್ವಲ್ಪ ಪುರುಷೊತ್ತ ಸಿಕ್ಕರೆ ವಿಷಯಾದಿಗಳು ಬೆನ್ನು ಹತ್ತೋದು ನಿಲ್ತೈತಿ ನೋಡ್ರಿ. ಪುರುಷೊತ್ತಿಲ್ದಂಗ ಅಂದ್ರೆ ಬೆನ್ನು ಹತ್ತೈತಿ. ಅದಕ್ಕೆ ತೂಷ್ಣಿಮ ಸ್ಥಿತಿ ಅಂತಾರೆ. ಮನಸ್ಸಿನ ಹರಿದಾಟ ನಿಂತಾಗ ತೋರುವಂತಹ ಆನಂದ ಏನೈತಲ್ಲ, ಅದ ನಿಲ್ಲಿಸೋದನ್ನು. ಅದ್ರಾಗ ಓಡ್ಯಾಡು ಮನಸ್ಸನ್ನ ಸುಳ ಬಳಲ್ತಿದೆಯಲ್ಲ ಈ ಮನಸ್ಸು. ಅದ್ರಾಗ ಓಡ್ಯಾಡಿ ಬಳಲುವ ಮನವನ್ನು ಓಜೆಯನ್ನು ನಿಲ್ಲಿಸಿ ವಿಚಾರದಿಂದ ಅದನ್ನು ನಿಲ್ಲಿಸಿ ನೋಡೊಮ್ಮೆ ಎಲ್ಲಿ ಐತಿ ಅನ್ನೋದು. ನಿನಗೆ ಬೇಕಾದದ್ದು ನಿನ್ನೊಳಗೆ ಐತಿ ಅನ್ನೋದು ಅನುಭವ ಬರ್ತದೆ. ಆ ಪ್ರಯತ್ನ ನಾವು ಮಾಡಾಕ್ತಾ ಇರಲಿಲ್ಲ. ಬರೇ ಹೊರಮುಖ. ನಾವು ಪುರುಷೊತ್ತಿಲ್ದ ಶರೀರ ಹೋಗೋ ಮಠ ಮಾಡಿದೀಪ ಅದನ್ನು. ಅದ್ರಾಗ ಸುಖ ಸಿಗ್ತೈತೆ ಅಂತ ಪ್ರಯತ್ನ ಏನಾಯ್ತು ನಿನಗೆ? ಮಾಡಿದ್ದೆಲ್ಲ ಮದ್ದುಗುಂಡಂತಲ್ಲ. ಹೊಳ್ಯಾಗ ಹುಣಸೆನ್ ತೊಳ್ದಂಗ ಆತ್ ನೀನು. ಬಾಳೆ ಇಲ್ಲ ಇಷ್ಟು ದಿನ ಬದುಕಿ ಏನು ಗುದ್ದಿ ಹಾಸ್ಕೊಂಡ್ ಕುಂತಿ, ಎದಕ್ಕೆ ಉಪಯೋಗ? ಅದನ್ನ ಜೀವನ ತಿಳ್ಕೊ. ನೀ ಯಾರದಿ ಅನ್ನೋದನ್ನ ಅನುಭವ ಮಾಡ್ಕೊ. ಸಮಾಧಿ ಸ್ಥಿತಿಯನ್ನು ಹೊಂದಿ ಖಾತ್ರಿ ಮಾಡ್ಕೊ. ಅಂದಾಗ ಜನ್ಮಕ್ಕೆ ಬಂದದ್ದು ಸಾರ್ಥಕ ಆದಂಗೆ. ಇಲ್ಲ ಅಂದ್ರೆ ವ್ಯರ್ಥನೆ. ಕೇಳ್ತೀವಿ ಮತ್ತು ಹೊಳ್ಳೆ ಅದನ್ನು ನಾವು ನೆನಪು ಸುಧಾ ಮಾಡೋದನ್ನು. ಕೇಳಿದ್ದನ್ನು ನೆನಪು ಮಾಡ್ಕೊಂಡು ಅದ್ರ ಲಾಭ ತಗೋಕನ್ನೋರು ಎಷ್ಟು ಮಂದಿದೆ ನೋಡಿ. ನಿಜವಾಗಿದ ಬೇಕನ್ನೋರ್ಗಿದ ಮಾಡ್ತಾನ, ನಿಜವಾಗಿದ ಲಾಭ ತಗೋತಾನ.
ಎಚ್ಚರಿಕೆ ವ್ಯವಹಾರ ನಿಮ್ಮ ನಿದ್ರೆಯೊಳಗಿನ ಆರಾಮಿಗೆ ಏನಾರು ಹತ್ತೈತೇನೆ ಇದು ಹತ್ತಿದ್ರೆ ಅಲ್ಲಿ ಹೋಗ್ಕೋತಿದ್ದೀನಿ. ಅದು ನಿರ್ಲಿಪ್ತವಾದದ್ದು ಯಾವ ಹತ್ತಿಲ್ಲ ಅದಕ್ಕೆ ಎಚ್ಚರಿಕೆ ಅದು ಹತ್ತಿಲ್ಲ, ಕನಸಿನ ವ್ಯವಹಾರ ಹತ್ತಿಲ್ಲ, ನಿದ್ದೆ ಮಬ್ಬನೂ ಹತ್ತಿಲ್ಲ ಅದಕ್ಕೆ. ಎಲ್ಲಿ ಗದ್ಲದ ಅಲ್ಲಿ ಗದ್ಲ ತೆಗೆದು ಹಾಕೋದನ್ನ ಪರಮಾರ್ಥ. ಬಾಳೆ ಅಂದ್ರೆ ಏನ್ರಿ? ಕಲ್ಪನೆಗಳ ರಾಶಿ ಅದ. ಕಲ್ಪನಾ ಇರ್ಲಿಲ್ಲ ಅಂದ್ರೆ ಬಾಳೆ ಇಲ್ಲ. ಹ್ಮ್ ಬಾಳೆದಾಗ ಕಲ್ಪನಾದಾಗ ನೀನು ಬಾಳೆ ಇಲ್ಲ, ಕಲ್ಪನಾ ಅಡಗಿದ ಮ್ಯಾಗ ಬಾಳೆ ಇಲ್ಲ. ಆರಾಮ್ ಬೇಕಾಗಿತ್ತಂದ್ರೆ ಇದನ್ನ ಅಡಗಿಸ್ರಿ, ಇದು ನೆನಪು ಬರ್ದಂಗೆ ಮಾಡ್ಕೊಂಡು ಕಲ್ಪನಾ ರಹಿತ ಆಗಿರ್ಲಿಕ್ಕೆ ಕಲಿ. ಎಚ್ಚರಿಕೆ ಕಲ್ಪನಾನು ತೆಗಿ, ಕನಸಿನ ಕಲ್ಪನಾನು ತೆಗಿ, ನಿದ್ದೆ ಮಬ್ಬನೂ ತೆಗೆದು ಶಾಶ್ವತವಾದ ಪರಿಹಾರ ಹೊಂದಬೇಕನ್ನುವಂಗೆ. ಸದ್ವಸ್ತುವನ್ನು ಕುರಿತು ಬ್ರಹ್ಮನಿಷ್ಠರಲ್ಲಿ ನಿರಂತರ ಬಿಟ್ಟು ಬಿಡದ ಕೇಳುವ ಪ್ರಯತ್ನ ನಾವು ಮಾಡಬೇಕು. ಶ್ರವಣ ಅದ ಸಾಧನ. ಸಾಧಕನಿಗೆ ಶ್ರವಣನ ಸಾಧನ. ಅನುಭವಗಳ ಮುಖಾಂತರ ಅದನ್ನು ಕೇಳೋದು ಒಂದು ದೊಡ್ಡ ಸಾಧನ. ಕೇಳಿದ್ದನ್ನು ತಿರುಗಿ ಅದನ್ನ ಮನನ ಮಾಡೋದು. ಮನನ ಮಾಡಿದ್ದನ್ನು ನಿಧಿಧ್ಯಾಸನ ಅದು ಗಟ್ಟಿಗೊಳ್ಬೇಕು. ಅಂದಾಗ ನಮಗಿದ್ರ ಅನುಭವ ಆಕೈತಿ. ಸಮಾಧಿ ಹೊಂದಿ ಖಾತ್ರಿ ಮಾಡ್ಕೊಂಡಾಗ ನಮ್ಗೆ ಸಾರ್ಥಕ ಆದಂಗ. ಇದನ್ನ ಮಾಡಿದ್ದಕ್ಕೂ ನಾವು ಮಾಡಿದ್ದು ಏನು ಅದನ್ನ ಹೊಂದಲಿಲ್ಲ ಅಂದ್ರೆ ಏನ್ ಮಾಡೋದು? ಬೇಕಾದಂಗೆ ಹೇಳ್ತಾನ, ಬರಿತಾನ, ಸಮಾಧಿ ಹೊಂದೋದಾಗಲಿಲ್ಲ. ಅಭ್ಯಾಸ ಕೂತು ಅದನ್ನ ಅನುಭವ ತಗೊಳಕ್ಕಾಗ್ಲಿಲ್ಲ. ಅದಕ್ಕೆ ದೌಡ್ ಅದನ್ನ ಮಾಡ್ಕೋ ಕೆಲಸ. ಪುನಃ ನಿನಗಿಂತ ಅವಕಾಶ ಸಿಗುದಿಲ್ಲ. ಹಗಲಿರುಳನ್ನದ ಬ್ಯಾಸರಿಲ್ದ ನಾವು ಇದ್ರ ಅಭ್ಯಾಸನ ಮಾಡ್ಬೇಕಾಗಿದೆ. ಎಡೆಬಿಡದೆ ಅಭ್ಯಾಸ. ವಿಷಯ ದೋಷ ದರ್ಶನ ಆಗ್ಲಿ ಅಂತ ಇದ್ರ ಬಗ್ಗೆ ಹೇಳೋದು ಕೇಳೋದು ನಡೆದಿರುವುದ್ರಿ. ಪುನಃ ಶ್ರವಣ ಮಾಡಿದ್ಮ್ಯಾಗ ಮನನ ಮಾಡೋದು, ಮನನ ಮಾಡಿದ ನಿಧಿಧ್ಯಾಸನ ಮಾಡೋದು. ಅವಾಗ ನಿನಗೆ ಇದರ ದೋಷ ದರ್ಶನ ಆಕೈತಿ. ಕೇಳಿದ್ದನ್ನು ಮನನ ನಿಧಿಧ್ಯಾಸನ ಮಾಡ್ಲಿಲ್ಲ ಅಂದ್ರ ಏನ್ ದೋಷ ದರ್ಶನ ಆಗ್ಬೇಕು? ನಿನ್ನ ಅರಿವಿಗೆ ಬುದ್ಧಿ ಪ್ರಮಾಣನ ಕಾರಣ. ಅರ್ಥದ್ದು ಯಾವುದು, ಮರ್ತದ್ದು ಯಾವುದು, ನೀ ಯಾರು ನೋಡ್ಕೋ. ಅರಿವು ಮರವಿಗಳೆಲ್ಲ ಬುದ್ಧಿಗೆ ಸಂಬಂಧಪಟ್ಟ ಹೊರತು ಆತ್ಮನಿಗೆ ಸಂಬಂಧ ಇಲ್ಲ. ಅದನ್ನು ಮರ್ತದ್ದನ್ನು ಅರಿತಿ, ಅರ್ಥದ್ದನ್ನು ಅರಿತಿ. ಅರಿವೇನು ಅರಿವೆ, ಮರವೇನು ಅರಿವೆ. ಅರಿವು ಮರವಿಗಳ ಸೋಂಕದ ಇರವನೂ ನೀನು ಅರಿವೆ. ಅಲ್ಲಿ ಯಾವ ಅರಿವು ಮರಗಳು ಇಲ್ಲದ ಸ್ಥಿತಿ ನಿನ್ನ ಇರುವಿನ ಸ್ಥಿತಿ ಅಂತ. ಅದನ್ನು ನೀನು ಸಾಕ್ಷಿಯಾಗಿ ತಿಳಿತಿ ಅಂತ. ಅದಕ್ಕೆ ನಿನ್ನ ತೆರನರಿಯ ಮುಕ್ತಿ ಎಂಬುದು ನಿಜವಂತೆ ಅಂತ. ನೀ ಹೆಂಗದಿ ಹಂಗ ನೀ ತಿಳ್ಕೊಂಡಾಗ ನಿನಗೆ ಮುಕ್ತಿ ನೋಡಿ. ಹೆಂಗ ತಿಳ್ಕೊಂಡ್ರೆ ಮುಕ್ತಿ ಹಂಗಾಕಿ. ನೀನ ಕಲ್ಪಿಸ್ಕೊಂಡದ್ದು ನೀನ ಅದನ್ನ ಕಲ್ಪನಾ ಕೈಬಿಟ್ಟು ನೀನ ಆರಾಮಿರೋ ಕೆಲಸದ ನೋಡ್ರಿ. ಇಲ್ಲಿ ಯಾರು ಬಂದು ನಿನಗೆ ಹೇಳೋರಿಲ್ಲ, ದಾರಿ ತಪ್ಪಿಸೋರು. ಎಲ್ಲರೂ ದಾರಿ ತಪ್ಪಿಸೋರು ಅದಾರ. ಸರಿಯಾದ ಮಾರ್ಗದರ್ಶನ ಮಾಡೋರು ಸಿಗುದು ಬಹಳ ಕಠಿಣ ಅದ. ಯಥಾರ್ಥವಾದ ಇರುವಿನ ಅನುಭವ ತಂದು ಕೂಡ, ಅನುಭವ ಇದಕ್ಕಿದ್ದಂಗೆ ನೆನಪಿಗೆ ತಂದು ಕೂಡ ಅವ್ರು ಸಿಗುದು ಬಹಳ ದುರ್ಲಭ. ನೀನ ಪ್ರಯತ್ನ ಮಾಡ್ಬೇಕು. ಇದಕ್ಕೆ ನೀನು ಕಲ್ಪಿಸ್ಕೊಂಡದ್ದು ನೀನ ಕೈ ಬಿಟ್ಟಾಗ ನಿನಗೆ ಆರಾಮ. ನೀ ಕಲ್ಪಿಸೋದು ಬಲಿಯಾಗಿ ನೀನ ಸಿಕ್ಕೊಂಡು ಒದ್ದಾಡ್ಲಿಕ್ಕೆ. ಯಾಕೆ ಅದನ್ನು ಕಲ್ಪಿಸಕ್ ಹೋಗಿದ್ದಿ? ತನ್ನಗೆ ಇರುವಾರ್ದು ಯಾವುದು ಕಲ್ಪನಾ ಇರ್ಲಿಲ್ಲ ಅಂದ್ರೆ ನೀ ಆರಾಮನ ಇದೆ. ಸದ್ಯ ನೀ ಆರಾಮನ ಹೋಗೋದು ನೀನು ಕಲ್ಪನಾ ರಹಿತ ಆದ್ರೆ. ಆ ಅಭ್ಯಾಸ ನಾವು ಮಾಡಿಲ್ಲ ಅಂತ ನಮಗಿದು ಅನುಭವ ಕೊಡಬಾರ್ದು. ನಾವು ಇಂದ್ರಿಯಗಳ ಮಜಾ ಮಾಡೋದಕ್ಕೆ ನಾವು ಹೆಚ್ಚು ಮಹತ್ವ ಕೊಡ್ಬೇಕು. ಈ ಅನುಭವದಾಗ ಅನುಭವ ತಗೊಂಡು ಇರ್ಬೇಕು ಅನ್ನೋದು ಆ ರೂಢಿ ಮಾಡ್ಕೊಂಡಿದ್ದೆ ಅಂದ್ರೆ ಪುನಃ ಪುನಃ ಅದ ಭಾವದಾಗ ಇರ್ಬೇಕು ಅನ್ನೋದು. ಹೊರಗೆ ಯಾವುದು ಬೇಕಾಗಿಲ್ಲ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಗಳ ಕಡೆ ಗಮನ ಕೊಡಾಕ ಹೋಗುದು ನಾವು. ಯಾವಾಗಲೂ ಇರುವಿನ ಅನುಸಂಧಾನದೊಳಗೆ ತೊಡಗಿರ್ತಾನೆ. ಇದ್ದ ವಸ್ತು ಅದು ಯಾವಾಗಲೂ. ಎಲ್ಲಿಂದರ ಬರುವುದಲ್ಲ ಅದು, ಎಲ್ಲಿಗೆ ಹೋಗೋದಲ್ಲ, ಯಾವಾಗಲೂ ಇದ್ದದ್ದು.
ಇವೆಲ್ಲ ನಡಬರ್ಕ ಬಂದ ನಡಬರ್ಕ ಹೋಗು, ಇವು ಯಾವ ಸುಖರೂಪ ಅಲ್ಲ ಅಲ್ಲ. ನಾವು ಸುಖರೂಪ ಅಂತ ಹೆಂಗ್ ತಿಳ್ಕೊಂಡು ನೀನು ಸುಖ ಕೊಡ್ತಾವಂತ ಯಾರು ಹೇಳಿದ್ ನಿನಗೆ? ನೀನ ಕಲ್ಪಿಸ್ಕೊಂಡ್ಕೊತಿ ಮನಸ್ಸು. ವಿಷಯ ವಸ್ತುಗಳು ಸುಖ ಕೊಡ್ತಾವಂತ ಅವುಗಳು ಬೆನ್ನು ಹತ್ತಿ ತಿರ್ಗಾಕೈತಿ. ಕೊಟ್ಟಿದ್ರೆ ಒಬ್ಬರ ಅದರಿಂದ ಸುಖ ಹೊಂದಿದೀವಿ ನಾವು. ವಿಷಯ ವಸ್ತುಗಳು ಯಾರಿಗೂ ಸುಖ ಶಾಂತಿಯನ್ನು ಕೊಡಲಾರು. ನಿನ್ನಿಂದಲೇ ನಿನಗೆ ನಿರ್ವಿಷಯದಿಂದನೇ ನಿನಗೆ ಸುಖ ಶಾಂತಿ ಹೊರತು ಯಾವ ವಿಷಯದಿಂದನೂ ಅಲ್ಲ. ಅದಕ್ಕೆ ಗಮನ ಕೊಡೋದು ಕೈ ಬಿಡೋದು. ಅದ್ರ ಕಡೆ ಎಲ್ಲ ಕೊಡಕ್ಕೆ ಹೋಗೋಣ. ನೀನು ತೋರಿಡಗೋದು, ತೋರ್ಕಿ ಕಡೆ ಎಲ್ಲ ಕೊಟ್ರೆ ನೆಮ್ಮದಿ ಇರ್ತೈತೆ. ಯಾವಾಗಲೂ ಇದ್ದದ್ದು ಯಾವ್ದೈತಿ ಅದ್ರ ಕಡೆ ಎಲ್ಲ ಕೊಡು. ಅಲ್ಲಿ ಹೊರಗಿಂದ ಯಾವುದು ಇಲ್ಲ. ಅಲ್ಲಿ ಯಾವ ನಾಮ ರೂಪ ಯಾವ ಇಲ್ಲ. ಇಲ್ಲ ನೀ ನಾಮ ರೂಪ ಹಿಡ್ಕೊಂಡು ಕುಂದಿರ್ತೀಯ. ಅವನು ಹಿಡ್ಕೊಂಡು ಕುಂತ್ರೆ ನಿನಗೆ ಜ್ಞಾನೋದಯ ಆಕೈತೇನೆ, ಅಜ್ಞಾನ ಹೋಗ್ತೈತೆ ನಿನಗೆ. ಬೇಡಿಕೆಲ್ಲ ಕಡಿಮೆ ಆಕ್ಕವನ. ಅವನು ನಾಮರೂಪ ಹಿಡ್ಕೊಂಡು ಕುಂತ್ರೆ ಬೇಡಾಕ್ ಚಲೋ ಮಾಡ್ತೀವಿ. ನೀ ಅದನ್ನ ಕೊಡು, ಚಲೋ ತಂಗ ಬೇಡುವಪ್ಪ ದೇವ್ರಿಗೆ ಈಗ ಬೇಡ್ಕೊ ಅಂತ ಅದನ್ನ ಕಲಿಸ್ತೇವದಿಲ್ಲ. ಅವ್ ಕೊಡೋದು ಐತಿನ ಸಾಮರ್ಥ್ಯ, ಅದಕ್ಕೆ ಬೇಡಿದ್ದನ್ನು ಕೊಡುವಂತ ಸಾಮರ್ಥ್ಯ ದೇವ್ರಿಗಿಲ್ಲ. ಇಲ್ಲ ನೀ ಕಲ್ಪಿಸ್ಕೊಂಡು ದೇವ್ರು ಅವೇನು ಕೊಡ್ತಾವ್ರಿ ಅವು. ನಿಜವಾಗಿ ದೇವರನ್ನ ಪ್ರತಿ ಅಲ್ಲಿದ್ದವ್ರು ಮಹಾತ್ಮರು ಅಂತೇಳಿ ಏನೆಲ್ಲ ನಿನಗೆ ಸಿಗ್ತೈತಿ. ಸಿಗಲಾರ್ದಂತಹದ್ದು ಯಾವ್ದೈತಿ ನೀನು ಅವರ ಅಂತ ಮಾರ್ಗದರ್ಶನದಾಗಿದ್ದೆ. ಏನು ಕೊರತೆ ಐತಿ ನಿನಗೆ? ಯಾವುದು ಕೊರತೆ ಇಲ್ಲದೆ ಆರಾಮಿರ್ಬೇಕು ಅನ್ನೋಂಗಿದ್ರೆ ಅದ್ರ ಕಡೆನೇ ಲಕ್ಷ ಕೊಡು. ಇರುವಿಕೆ ಕಡೆ ಲಕ್ಷ ಕೊಡ್ಬೇಕು. ಅದ್ರ ಕಡೆ ಲಕ್ಷ ತಪ್ಪಿಸಿದ್ರೆ ಎಲ್ಲಾ ತರದ ಕೊರತೆನ ನಿನಗೆ. ಹೌದಿಲ್ಲ? ತೃಪ್ತಿ ಅನ್ನೋದಿಲ್ಲ ಇಲ್ಲ. ತಾನು ಯಾರು ಅನ್ನೋದನ್ನ ತಿಳ್ಕೊಳ್ಳದೆ ಇರುವುದನ್ನ ಅಧ್ಯಾಸ. ಅದಕ್ಕೆ ಮರು ಅಂತಾರೆ. ಈ ಅಜ್ಞಾನದಿಂದ ಅನ್ಯಥಾ ಜ್ಞಾನ ಉಂಟಾಗಿತ್ತು ನಮ್ಗೆ. ಇದ್ದಕ್ಕಿದ್ದಂಗೆ ಹೇಳೋರು ಮಾತು ನಂಬೋದಿಲ್ಲ ನಾವು. ಇಲ್ಲದನ್ನ ಸುಳ್ಳು ಹೇಳಿ ಏನೇನು ತಲೆಯಾಗ ತುಂಬಿ ಆ ಹೀನ ಕರ್ಮಗಳನ್ನು ಮಾಡಕ್ಕೆ ಹಚ್ಚವ್ರನ್ನ ನಂಬ್ತೀವಿ ನಾವು. ಕರ್ಮಕಾಂಡದ ಜೋರು ಅದ. ಅದ ಸೆಳವಿಗೆ ಹೋಗ್ಯವ್ರು ನೀವು. ಮತ್ತು ಇದಕ್ಕಿದ್ದಂಗೆ ಹೇಳೋರ್ಗಿನ ಆಪ್ತರು ಅಂತಾರೆ. ಅದಕ್ಕೆ ಶ್ರುತಿ ಗುರುಗಳ ವಾಕ್ಯ ಅಂದ್ರೆ ನಂಬಿಗಸ್ತರ ಮಾತು. ಇನ್ನು ಮುಂದೆ ಅಧ್ಯಾತ್ಮ ವಿದ್ಯೆ ಯಾರು ಹೇಳೋದಿಲ್ಲ. ಇಲ್ಲ ಎಲ್ಲ ಲೋಪ ಆಗಿ ಹೋಗ್ತೈತಿ ನೋಡ್ರಿ. ಹೇಳಿದ್ರೆ ಅವರೇ ಹೇಳೋದಿಲ್ಲ ಪುಟ್ರು. ಅಂಥದ್ದು ಒಂದು ಕಾಲ್ ಬರ್ತೈತಿ ಇನ್ನು. ಹೌದಿಲ್ಲ? ಲಪುಟ್ರ ಹೇಳ್ಬೇಕಿನ್ನ ಇದನ್ನ. ನಿಜವಾಗಿದ್ದವ್ರು ಅದನ್ನ ಹೇಳಕ್ ಹೋಗ್ಬೇಕು. ಬರೀ ಮಾತಾಡೋರು ಆದ್ರೆ ಅದನ್ನ ಆಚರಣೆ ತಗೊಳಿಲ್ಲ ಅಂದ್ರೆ ಏನಿಲ್ಲ. ಮನಸ್ಸನ್ನು ಸ್ವರೂಪದಲ್ಲಿ ನೆಲೆಯಾಗಿ ನಿಲ್ಲಿಸೋದಕ್ಕೆ ಪೂಜಾ ಅಂತಾರೆ. ಮನುಷ್ಯನ ಹರಿದಾಟ ಎಲ್ಲ ಬಂದಕೈತೆ. ಮನಸ್ಸು ಆತ್ಮಭಾವದಲ್ಲಿ ನೆಲೆಯಾಗಿ ನಿಂತಂದ್ರೆ ಬ್ರಹ್ಮವಿದ್ಯೆ ಏನದ ನೋಡಿ. ಇದು ಪ್ರಚಾರ ಖಾತೆ ಅಲ್ಲ ಅಲ್ಲ. ಇದು ನಮ್ಮೊಳಗ ನಾವು ನೋಡ್ಕೊಳ್ಳೋ ಕೆಲಸದ ನೋಡ್ರಿ. ಸರಳ ಜೀವನ, ಒಳ್ಳೆಯ ವಿಚಾರ ಇನ್ನು ಮುಂದೆ ಇಲ್ಲ. ಏನ್ ಗಂಡು ನೋಡಿದ ಕೂಲೆ ಹೆಣ್ಣು ಮೊಹಕ್ ಬೀಳ್ತೈತಿ, ಹೆಣ್ಣು ನೋಡಿದ ಕೂಲೆ ಗಂಡು ಮೊಹಕ್ ಬೀಳ್ತೈತಿ. ಬಾಂಡು ಚೊನ್ನ ಹಾರಿಸಿದ್ರೆ ಮಳಿಗೆ ಬೀಳ್ತಾವಿಲ್ಲ. ನೀನು ದೇವ್ರು ಬಾಂಡು ಚೊನ್ನೋದಕ್ಕಿಂತ ಚಂದ ಅದ ಅಂತ ಕೇಳ್ತಾರ. ಹೌದಿಲ್ಲ? ಆ ರೂಪ ಅದಕ್ಕೆ ಉಡಿಸ್ಬಿಡೋದು. ದಿನ ಒಂದೊಂದು ಡ್ರೆಸ್ ಮಾಡೋದು ದೇವ್ರಿಗೆ. ಸೋಗ ಹಾಕೋದು ಯಾಕ್ರಿ? ಶೃಂಗಾರ ಮಾಡೋದು. ಅದನ್ನ ನೋಡಕ ಹೋಗ್ತಾರ. ಮಾನವಿನ ಇದ್ರಾಗ ಇಲ್ಲಿ ಐತಾರ್ಪೇಟೆಯಾಗ ಐತಲ್ಲಿ ಲಕ್ಷ್ಮೀನಾರಾಯಣ ಗುಡಿ ಅಂತ. ಏನ್ ಅಲ್ಲಿ ದಿನ ಒಂದೊಂದು ನಮೂನಿ ಸೋಗ ಹಾಕೋದು. ಪೂಜೆ, ಅರಿವಿ ಚೇಂಜ್ ಮಾಡೋದು, ನಮೂನಿ ಮಾಡೋದು, ಶೃಂಗಾರ ಮಾಡೋದು. ನಾವು 9 ದಿನ ಡ್ರೆಸ್ ಸುಖ ಮಾಡೋದು, ಸೋಗ ಹಾಕೋದು. ಭಾಳ ಚಂದ ಆಗೈತಪ್ಪ ಇವತ್ತ. ಏನು ಮಾಡೋದು ಸೋಗ ಹಾಕಿ.
ಅದನ್ನು ನೋಡಿದ ಇಂದ್ರಿಯಗಳ ಚಂದಕ್ಕೆ ಬಿದ್ದ ಇದು ಅನುಭವಕ್ಕೆ ಬರ್ಬೇಕೇನು ಏನ್ ತಿಳ್ಬೇಕು ಗುಡಿ ಗುಂಡಾರದಾಗ ದೇವ್ರ ಹಿಡ್ಕೊಂಡು ಕೂತದ ಕೆಳಗೆ ದೇವ್ರು ಅಂತೇಳಿ ದೇವರನ್ನು ಆರಿಸೋದಾಗ ಗೊತ್ತಿಲ್ಲ ನಿಮಗೆ ಏನ್ ದೇವ ಅಂದ್ರೆ ಜ್ಞಾನ ಯಾವ ಜ್ಞಾನ ನಿನ್ನ ಸ್ವರೂಪ ಜ್ಞಾನ ಅದರ ಜ್ಞಾನ ನಮಗೈತಿನ ಹ್ಮ್ ಅಂತ ಒಂದು ಜ್ಞಾನ ಪ್ರಕಾಶ ನಮ್ಮಲ್ಲಿ ಜಾಗೃತ ಆಗ್ಬೇಕು ಆ ಜ್ಞಾನ ದೃಷ್ಟಿ ನಮ್ಮಲ್ಲಿ ಜಾಗೃತ ಆದಾಗ ಇದು ಯಾವ ಎಲ್ಲ ದೇವಮಯವಾಗಿ ಕಾಣಿಸ್ತದೆ ಅಂತ ಒಂದು ದಿವ್ಯ ದೃಷ್ಟಿ ನಮ್ಮಲ್ಲಿ ಜಾಗೃತ ಆದಾಗ ಎಲ್ಲರಲ್ಲಿ ತನ್ನನ್ನು ಕಾಣುವಂತ ಮನೋಭಾವನೆ ನನ್ನಾಗ ಸಂಶಯ ಪ್ರಾಣಿ ಎಲ್ಲರಿಗೂ ಸಂಶಯ ನೋಡ್ತಿರ್ತೈತೆ ಏನ್ ಬ್ರಹ್ಮ ವಿದ್ಯೆ ಏನದ ಅದು ಪ್ರಚಾರ ಖಾತೆ ಅಲ್ಲ ತಮ್ಮೊಳಗ ತಾವು ನೋಡ್ಕೊಳ್ಳೋದು ಅದ ನೋಡ್ರಿ ಹೊರಗೆ ಹಣಿಕೆ ಹಾಕೋ ಕೆಲಸ ಇಲ್ಲ ಮನಸ್ಸಿನಾಗಿರ್ತಕ್ಕಂಥ ಕಲ್ಪನೆಗಳೇನದಾವಲ್ಲ ಅವ ಭೇದ ಭಾವ ಹುಟ್ಟಿಸ್ತವೆ ಆ ಕಲ್ಪನಾ ಮಾಡಲಿಲ್ಲ ಅಂದ್ರೆ ಭೇದ ಎಲ್ಲಿ ಬರ್ತೈತೆ ಮೇಲಿಂದ ಮೇಲೆ ಸ್ವರೂಪದ ಬಗ್ಗೆ ಬ್ರಹ್ಮನಿಷ್ಠ ಅನುಭವಗಳಲ್ಲಿ ಕೇಳಿ ತಿಳ್ಕೊಳ್ಳೋ ಪ್ರಯತ್ನ ನಾವು ಮಾಡ್ಬೇಕು ನೋಡ್ರಿ ಹಂಗ ಒಮ್ಮೆ ಕೇಳಿಬಿಟ್ಟು ಫಾದರ್ ಹೇಳ್ತದ ಏನು ಉತ್ತಮಾಧಿಕಾರಿ ಹೇಳಿದ ಕೂಡಲೇ ನೀವು ಕೇಳ ಅದು ಹೊಂದಾಕ ಹೊಲ ಮನಿ ಹೆಂಡ್ರು ಮಕ್ಕಳು ದುಡ್ಡು ಹಿಡ್ಕೊಂಡು ಇನ್ನ ಎಷ್ಟು ದಿನ ಸುಖ ಹೊಂದವ್ರು ನೀವು ಹ್ಮ್ ಇನ್ನ ಗಳಿಸೋದ್ರಾಗ ದೀಪ ಗಳಿಗೆಷ್ಟಂಗೆ ಸುಖದ ಪ್ರಮಾಣ ಹೆಚ್ಚಾಗೈತಿ ದುಃಖದ ಪ್ರಮಾಣ ಹೆಚ್ಚಾಗೈತಿ ನೋಡ್ಕೊ ಹ್ಮ್ ನೆಮ್ಮದಿಯಿಂದ ಇರ್ಬೋಡಂಗಿಲ್ಲ ನೀವು ಹೆಂಗೆ ಅವನು ಬೆಳೆಸ್ಕೊಂತ ಹೋಗಿ ಸಾವುಕಾರಿಕೆ ಇದು ಸುಧಾ ಹತ್ತುದಿಲ್ಲ ಹ್ಮ್ ನೀನು ಇನ್ನ ಹೊರಗಿಂದ ಏನಾರು ಹಿಡಿಯೋದ್ರಾಗ ಇದಿ ಹೊಲ ಹಿಡನ್ಯ ಮನಿ ಹಿಡನ್ಯ ಮತ್ತಿನ್ನೇನೋ ಹಿಡಿನ ಅಧಿಕಾರ ಹಿಡನ್ಯ ಏನ್ ಮಾಡ ಅವನು ಹಿಡ್ಕೊಂಡು ಏನ್ ಮಾಡ ತೋರ್ ಹಿಡಬೋಲ್ಲ ಹೊರಗಿನ ಕಂತ್ರಾಟಕ್ಕೆ ಬಿದ್ದರೆ ಒಳಗಿನ ಕೆಲಸ ನಾವು ಮಾಡ್ಕೊಳಕ್ ಆಗೋದಿಲ್ಲ ನಾವು ನಿನ್ನ ಜೀವನ ಎಲ್ಲ ಹೊರಗಿನ ಇದಕ್ಕೆ ಕಳೆದಲ್ಲ ಎದಕ್ಕೆ ಬಂದೇವನು ಸುಧಾ ನಿನಗೆ ಹೊಳಿಲಿಲ್ಲ ಅಲ್ಲ ಇದನ್ನೆಲ್ಲ ಕಡೆಗಣಿಸಿ ನಿಂತು ನಿನ್ನೊಳಗೆ ನೀನು ನೋಡ್ಕೊಳ್ಳೋ ಪ್ರಯತ್ನ ಮಾಡಲಿಲ್ಲ ಈ ಲಾಭ ಮಾಡ್ಕೊಳ್ಳಿಲ್ಲ ವ್ಯರ್ಥ ಆತ ನಿನ್ನ ಜನ್ಮ ಅಂತ ಏನ್ ಮನುಷ್ಯನೊಳಗಿನ ಕಲ್ಪನೆಗಳಿಂದನೇ ಭೇದ ಭಾವ ಹುಟ್ಟಿರುವುದು ಈ ಭೇದ ಭಾವ ತೆಗೆದು ಹಾಕಿದಾಗ ಏಕತ್ವದ ಅನುಭವ ನಮಗಾಕೈತಿ ಎಲ್ಲರ ಉದ್ದೇಶ ಏನೈತಿ ಸುಖ ಹೊಂದಬೇಕು ಅನ್ನೋದೈತಿ ಸುಖ ಹೊಂದಬೇಕಾದ್ರೆ ಸುಖ ಒಂದು ಕ್ರಮ ಯಾವುದನ್ನು ತಿಳ್ಕೊಬೇಕಿಲ್ಲ ಏನ್ ಇನ್ನೂ ಇದ್ರಾಗ ಮುಂದುವರಿಬೇಕು ವಿಷಯ ಸಂಗ್ರಹ ವಿಷಯ ಭೋಗ ಮಾಡ್ಕೊಂತ ಇದ್ರೊಳಗ ಮುಂದುವರೆದ ಸುಖ ಹೊಂದ್ಬೇಕನ್ನೋರು ಹ್ಮ್ ಮುಂದುವರಿದ ರಾಷ್ಟ್ರಗಳ ವಿಷಯ ಸಂಗ್ರಹ ವಿಷಯ ಭೋಗ ಮಾಡ್ಕೊಂಡು ಕುಂತಾವಲ್ಲ ಯಾರ್ಯಾರು ಎಷ್ಟೆಷ್ಟು ಸುಖದಿಂದ ಅದರ ಕೇಳ್ರು ಹ್ಮ್ ಎಲ್ಲಾ ತರದ ಆಧುನಿಕ ಸೌಕರ್ಯಗಳನ್ನು ಮಾಡ್ಕೊಂಡ್ರು ನೆಮ್ಮದಿ ಸಿಕ್ಕತಿ ಅಂತ ಸುಖ ಹೊಂದಬೇಕಾದ್ರೆ ಸುಖದ ಕ್ರಮ ಯಾವುದನ್ನು ತಿಳ್ಕೋಬೇಕಿಲ್ಲ ಮತ್ತು ಮಾಡಿದ್ದ ಮಾಡೋಕೆ ಶಿವದಾಸ ಅಂತ ಇದನ್ನ ವಿಸ್ತನ ಮಾಡಿ ಅನುಲಿ ಉಂಡಿ ಅದರ ಹುಡುಕಿ ಇಲ್ಲದಲ್ಲಿ ಹುಡುಕಿ ಸುಳ್ಳು ವ್ಯರ್ಥ ನೀ ಇದನ್ನ ಹಾಳು ಮಾಡ್ಕೋತಿಯಲ್ಲ ವೇಳೆ ಇದ್ರಾಗ ಸುಳ್ಳ ವೇಳೆ ಕಳೆದ ಜೀವನ ಹಾಳು ಮಾಡ್ಕೋತಿಯಲ್ಲ ಎಷ್ಟು ದಿನ ಬದುಕು ಬಾಳೆ ಮಾಡ್ಕೊಂತ ಬಂದ್ರಲ್ಲ ಸುಖದಿಂದ ಇರ್ಬೇಕಂತೆ ಸುಖದಿಂದ ಇದೆಯಾ ಅದು ಸುಖ ಇಲ್ಲ ಅಂದಿಂದ ಮತ್ತ ಸುಖ ಹೊಂದೋ ಕ್ರಮ ಯಾವುದು ಅನ್ನೋದನ್ನು ಸರಿಯಾಗಿ ವಿಚಾರ ಮಾಡ್ಬೇಕಿಲ್ಲ ವರ್ತಮಾನ ಪತ್ರಿಕೆ ಓದೋ ಕೆಲಸ ಏನಾಯ್ತಪ್ಪ ವರ್ತಮಾನ ಪತ್ರದ ಆನಂದ ಸಾಮ್ರಾಜ್ಯವನ್ನು ತಂದು ಕೊಡ್ತದೆ ನಿಮ್ಗೆ ಶರೀರಕ್ಕೆ ಮರಣ ಇವತ್ತ ಬರ್ಲಿ
ಇನ್ನು ಯುಗ ಯುಗಾಂತರ ಕಳೆದಿಂದಾರ ಬರಲಿ, ನಮ್ಮ ಕೆಲಸ ಮಾಡ್ಕೋಬೇಕು ನೋಡ್ರಿ. ನಮ್ಮ ಕೆಲಸ ಮಾಡ್ಕೊಂಬಿಟ್ಟ ಶರೀರದ ಆರೋಗ್ಯ ಇಟ್ಕೋಬೇಕು. ಜೀವಭಾವ ಯಾವಾಗ ನಾಶ ಆಕೈತೆ ಅಂದ್ರೆ ನಿನ್ನ ನಿಜದ ಎಚ್ಚರಿಕೆಯನ್ನು ಮಾಡ್ಕೊಂಡಾಗ. ತುರ್ಯಾವಸ್ಥೆಯನ್ನು ಹೊಂದಿದಾಗ ಅವಾಗ ಜೀವ ಸತ್ತ ಅಂತ ತಿಳ್ಕೊಬೇಕು ನೋಡ್ರಿ. ಅಲ್ಲಿ ತನಕ ಯಾರು ಸತ್ತಿರೋದಿಲ್ಲ. ಮತ್ತು ವಾಸನಾ ಗಂಟು ಕಟ್ಕೊಂಡು ಮಾತು ಬರ್ತೈತಿ. ಸಮಾಧಿಯನ್ನು ಹೊಂದಿದಾಗ ವಾಸನಾ ನಾಶ ಆಗಿರ್ತಾವ. ಅವಾಗ ಮರಳಿ ಬರ್ದಂಗ ಆಕೈತಿ. ಪುನಃ ಈ ವಾಸನಾ ಗಂಟು ನಾಶ ಆತಂದ್ರೆ ಏನ್ ವಾಸನೆ ಗಂಟೆ ಕರಗುವವರೆಗೂ ನಿನ್ನ ಸ್ವರೂಪ ಜ್ಞಾನ ಆಗೋದಿಲ್ಲ. ಅದಕ್ಕೆ ಎಡೆಬಿಡದೆ ಒಳಗ ವಾಸನ ನಾಶ ಮಾಡ್ಕೊಳ್ಳೋ ಪ್ರಯತ್ನ ನಡಿಬೇಕು. ಸ್ವರೂಪ ಚಿಂತನವನ್ನು ಮಾಡಲಿಕ್ಕೆ ಹೊರಗಿನ ಬಾಹ್ಯ ಸಾಧನಗಳ ಅವಶ್ಯಕತೆನೂ ಇಲ್ಲ, ಬೇಕಾಗಿಲ್ಲ ಯಾವ. ವಿವೇಕ, ವೈರಾಗ್ಯ, ಶಮದ ಮಹಾದೇಶ, ಸಂಪತ್ತಿ ಮತ್ತು ಮುಮುಕ್ಷತ್ವ ಇವ ಸಾಧನಗಳು. ಅದಕ್ಕೆ ಇವಿಲ್ಲೇ ನಾವು ಹೊರಗೇನಾರ ಗಂಟಿ ಬಾರಿಸಿನ ಧೂಪ ದೀಪ ಹಚ್ಚಿ ಆಡಂಬರ ಪೂಜೆ ಮಾಡೋದ್ರಿಂದ ಏನೂ ಲಾಭ ಇಲ್ಲ. ಸುಳ ಬೇಳೆ ಕಳಿತೀನಿ ನೀನು. ಏನು ಜೋಳ ಪೂಜೆ ಮಾಡ್ಕೊಂತ ಕುಂತ ಅನುಭವಗಳ ಮುಖಾಂತರ ಚೆಂದಾಗಿ ಕೇಳು, ಶ್ರವಣ ಮಾಡು, ಮನನ ಮಾಡು, ನಿಧಿಧ್ಯಾಸನವನ್ನು ಮಾಡು. ಕೇಳಿದ್ದನ್ನು ಪುನಃ ಒಮ್ಮೆ ಅದನ್ನು ಮರಿಬೇಡ. ಅರಿದುದನೊಮ್ಮೆಯೂ ಮರೆಯದಿರು ಗುರು ಪೇಳದ ತೆರೆದಳು ತೊರೆ ವಿಷಯವನ್ನು ತೊರೆದು ನಿರ್ವಿಷಯದಳು ಕರಿಗೊಂಡು ನಿಲೆ ನೀನೇ ಸುಖಿಯಪ್ಪೆ ಅಂತ. ನಿತ್ಯ ಶ್ರವಣ ಮನನ ನಿಧಿಧ್ಯಾಸನವನ್ನು ಸಮಾಧಿಯನ್ನು ಹೊಂದುವರೆಗೂ ನಾವು ಕೈಕೋಬೇಕಾಗೈತಿ. ನಾವೇನು ಕೇಳೇ ಬಿಡಂತ ಮಾತು ವ್ಯರ್ಥ ಆಕೈತಿ. ಮನನ ಮಾಡಲಿಲ್ಲ ಅದು ಕೇಳಿದ್ದೇನೆ ಹೌದಿಲ್ಲ. ಮನನ ನಿಧಿಧ್ಯಾಸನದ ಅಭ್ಯಾಸದಾಗ ತೊಡಬೇಕು. ಅವನ್ನೆಲ್ಲ ಗಟ್ಟಿಗೊಳಿಸೋ ಸಂಬಂಧ ನಾವು ಮಾಡಬೇಕಾಗೈತಿ. ಶ್ರವಣ ಆದ್ಮೇಲೆ ಮನನಕ್ಕೆ ಹೆಚ್ಚು ಮಹತ್ವ ಕೊಡಬೇಕಾಗೈತಿ. ಮನನ ಆಗಲಿಲ್ಲ ಅಂದ್ರೆ ಅದಕ್ಕೆ ನಿಧಿಧ್ಯಾಸನ ಗಟ್ಟಿ ಅಂತ ಆಗುವಂಗಿಲ್ಲ. ಕೇಳಿದ್ದು ನೆನಪಿಟ್ಕೊಂಡಾಗ ಮನನ ಮಾಡಕ್ ಬರ್ತೈತಿ. ಹೇಳು ಹೊತ್ತಿನ ತೋಡ್ಸ್ಕೊಂಡ್ ಕೂತ್ರ ನಿದ್ದೆ ಮಾಡಿ ಅಥವಾ ಏನ್ ಹೇಳಿದ್ರು ಗೊತ್ತಾಗಲಿಲ್ಲ. ಮತ್ತೆ ಯಾವ್ದಾರ ವಿಷಯ ಇದ್ರೆ ಎಷ್ಟು ಆಸಕ್ತಿಯಿಂದ ಕೇಳ್ತೇವೆ. ಹೊಳ್ಳಿ ಏನೋ ಹೇಳಿದ್ರಿ ಅಲ್ರಿ, ಬರ್ದಾರ ಕೊಡ್ರಿಪ್ಪ, ನೆನಪ ಉಳಿದಿಲ್ಲ ನಮ್ಗಂತ. ಮತ್ತೆ ಬೇಕಾದದ್ದಿತ್ತಂದ್ರೆ ಇದು ಬೇಡಾದದ್ದು ನಮ್ಗೆ ಬೇಕಾಗಿಲ್ಲ. ದಿನ ಮಾಮೂಲಿ ಯಾಕಂದ್ರೆ ಹೇಳ್ತತಿ ಕೇಳೋದ್ರ ಒಳಗ ಇರೋದಿನ ಇಲ್ಲ, ಸ್ವಾದ ಹತ್ತಿರ್ತಲ್ಲ. ಎಲ್ಲಾ ಶಾಸ್ತ್ರ ಹೇಳ್ತೈತಿ ಕೇಳ್ತೈತಿ, ಎಲ್ಲದ್ರಾಗೂ ಅಡ್ಡಾಡ್ತೈತಿ ಸೌಟ. ಎಲ್ಲ ಸಾರಿನಾಗ ಆಗ್ರಿ ಪಲ್ಯದಾಗ ಅದ್ರ ನೀಟು ಸ್ವಾದ ಹತ್ತಿಲ್ಲ. ಅದು ಗಳಿಗೆ ಸೌಟ್ ಅದಂಗ ಆಕೈತಿ ಹೌದಿಲ್ಲ. ಹಂಗ ಇದೀವಿ ನಾವೆಲ್ಲ. ಹೇಳೋದು ಕೇಳೋದು ಮಾಡ್ತೈತಿ, ಒಳಗ ಆಂತರಿಕವಾಗಿ ಅದನ್ನ ಅನುಭವ ತೊಗೊಳಕಾಗಲ್ಲ. ಅನುಭವ ತಗೊಂಡಾಗ ಲಾಭ ರೀ. ಅದು ಪ್ರಯತ್ನ ಮಾಡಬೇಕಾಗೈತಿ. ಪ್ರಯತ್ನ ಮಾಡಿದಾಗ ಅದ ಸಿದ್ಧಿಸ್ ತಾನಾಗೆ ಆಗೋದಲ್ಲ. ಏನ್ ನಿರಂತರ ನೀನು ಪ್ರಯತ್ನದ ಅವಶ್ಯದ ಇದೆ. ಮತ್ಯಾವ ಪ್ರಯತ್ನ ನಾವು ಮನುಷ್ಯನ ಜನ್ಮಕ್ಕೆ ಬಂದಾಗ ಪ್ರಯತ್ನ ಮಾಡಿ ಆ ಸ್ಥಿತಿಯನ್ನು ಹೊಂದಬೇಕಾಗಿದೆ. ತಾನಾಗೆ ಹಳ್ಳಿ ಹೆಣ್ಣಿಗೆ ಮ್ಯಾಗ ಲಗ ಹೊಡ್ಯಾವ ಹತ್ತದಿಲ್ಲದಂತ. ಎಲ್ಲಾ ತರದ ನಿಯಮಗಳ ಪಾಲನೆ ಮಾಡಬೇಕು. ಆ ನೀತಿ ನಿಯಮಗಳನ್ನ ಚಾಚು ತಪ್ಪದೆ ಪಾಲನೆ ಮಾಡಿದಾಗ ನಮ್ಗೆ ಅಂತಃಕರಣ ಪರಿಶುದ್ಧಿ ಆಗ್ತದೆ. ಅವಾಗ ನಮ್ಗೆ ಇದು ಅನುಭವ ಬರ್ತೈತಿ ನೋಡ್ರಿ. ಬಿಡು.